ಅವಂಚತ್ತು ರಾಘವೇಂದ್ರ 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 ಎಣ್ಣಿರು ಬಣ್ಣಗ ತಗಾನ ಓ ರಾತೆ ಯಾನೆ राम मंत्र जपिसो हे मनुजा राम मंत्र जपिसो राम मंत्र जपिसो हे मनुजा राम मंत्र जपिसो आ मंत्र ई मंत्र जपिसी किडबेड़ा ಸುಂದರಣ್ಣ, ಇಷ್ಟು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಸೇವೆಯನ್ನೆಲ್ಲ ಸಲ್ಲಿಸಿದ್ದೀರಿ. ಸೇವೆಯನ್ನ ಸಲ್ಲಿಸಿದಂತಹ ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳಬೇಕು. ಸುಂದರ ಬಂಗಾಡಿಯವರು ಮೆಚ್ಚಿಕೊಂಡಂತಹ ಯಕ್ಷಗಾನ ಕ್ಷೇತ್ರದ ಒಂದಷ್ಟು ಜನರ ಹೆಸರನ್ನ ಹೇಳುವುದಿದ್ರೆ ಯಾರದ್ದು ಹೇಳ್ತೀರಿ? ತೆಂಕಿನಲ್ಲಿ ಯಾರು ಅಪರ್ಗಪ್ಪ ಶೆಟ್ರು, ಅವರ ದೊಡ್ಡ ಅಭಿಮಾನಿ ನಾನು. ಮತ್ತೊಂದು ಡಿ ಮನೋಹರ್ ಕುಮಾರ್, ಮತ್ತೆ ಅಶೋಕ್ ಶೆಟ್ರು ಶರಪ್ಪಾಡಿ, ಮತ್ತೆ ಒಬ್ರು ತೀರಿ ಹೋದ್ರು ಗಣೇಶ್ ಕುಂದಾರ್ ಅಂತ. ಅಂದ್ರೆ ನನ್ನನ್ನು ಹಾಸ್ಯಕ್ಕೆ ಸ್ವಲ್ಪ ತಯಾರು ಮಾಡಿದವರು ಅವರು. ಗಣೇಶ್ ಅವರು ಯಾವ ಮೇಳದಲ್ಲಿ ಜೊತೆಯಾಗಿದ್ರು? ಕುಂಟಾರ್ ಮೇಳ. ಹಾಗಾಗಿ ಅವರ ಹೆಸರು ಹೇಳ್ಬೇಕಾಗ್ತದೆ. ಅಂದ್ರೆ ನನ್ನ ಹಾಸ್ಯ ಹೋದದ್ದು ಅವರೊಟ್ಟಿಗೆ ಜಾಸ್ತಿ. ಗಣೇಶ್ ಕುಂದಾರ್ ಅಲ್ಲ, ಹೌದು, ಅವರು ಸರಪಾಡಿ ಅವರು ಮತ್ತೆ ಮನೋರಣ್ಣ ಅರವದವರು ಅವರೊಟ್ಟಿಗೆ ಎಲ್ಲ ನನ್ನ ಹಾಸ್ಯ ಹೋಗ್ತಿತ್ತು. ಹಾಗಾಗಿ ಅವರೊಟ್ಟಿಗೆ ನನಗೆ ಸ್ವಲ್ಪ ಕಲಿಕೆಗೆ, ಹಾಗಾಗಿ ಅವರನ್ನು ನೆನೆಸಿಕೊಳ್ಬೇಕು. ಮತ್ತೆ ಒಬ್ಬರ ಬಗ್ಗೆ ಕೇಳಬೇಕು ಸುಂದರಣ್ಣ. ವಾಮನನ್ನ ವೇಣೂರು, ಅದ್ಭುತವಾದ ವೇಷ, ನಿಮಗೆ ಗೊತ್ತಿದೆ. ಇವರ ಬಗ್ಗೆ ಏನು ಹೇಳ್ತೀರಿ ನೀವು? ವೇಣೂರು ವಾಮನನ್ನ ಬಗ್ಗೆ. ವಾಮನನ್ನ ಅಂತ ಹೇಳಿದ್ರೆ ಅಂತ ಒಳ್ಳೆ ಪುಂಡುವೇಷ, ಒಳ್ಳೆ ಶ್ರೀವೇಷ, ಮತ್ತೆ ಬೇರೆ ಯಾವ ದುರಭ್ಯಾಸ ಏನು ಇರ್ಲಿಲ್ಲ. ಒಟ್ಟಿಗೆ ಇದ್ದದ್ದು ನಾವು. ನನಗೆಲ್ಲ ಹೇಳಿಕೊಟ್ಟವರು ಅವರೇ. ಆದ್ರೆ ಎಂತ ಮಾಡುದು, ಅವರು ಇಷ್ಟು ಬೇಗ ಸ್ವಲ್ಪ ನಮ್ಮಿಂದ ದೂರ ಆಗಬಾರ್ದಿತ್ತು. ಅಂದ್ರೆ ಅವರ ಏಜ್ ಅಲ್ಲ. ಹಿರಿಯಡ್ಕೆ ಮೇಳದಿಂದ ಬರುವಾಗ ಆಕ್ಸಿಡೆಂಟ್ ಆದದ್ದೇನು, ಅಪಘಾತ. ಇದು ಇಷ್ಟು ವಿಚಾರ. ಇನ್ನು ಸುಂದರ ಬಂಗಾಡಿಯವರು ಮಾಡಿದಂತಹ ಇಷ್ಟು ಸಮಯ ನೀವು ಅನೇಕ ವೇಷ ಮಾಡಿದ್ದೀರಿ 25 ವರ್ಷದಲ್ಲಿ. ನಿಮಗೆ ಬೆಸ್ಟ್, ನನಗೆ ಈ ವೇಷ ನನ್ನದು ನನಗೆ ಇಷ್ಟ ಅಂತ ಹೇಳಿದ್ರೆ ಯಾವ ವೇಷವನ್ನು ಹೇಳ್ತೀರಿ? ಅಂದ್ರೆ ಪಾತ್ರದಲ್ಲಿ ನೀವು ಮಾಡಿದ ಪಾತ್ರದಲ್ಲಿ ನಿಮಗೆ ಯಾವ ವೇಷ ನಿಮ್ಮದು ಇಷ್ಟ? ತುಂಬಾ ಇಷ್ಟ, ಇದನ್ನ ನಾನು ಎಂಜಾಯ್ ಮಾಡಿದ್ದೇನೆ, ನನಗೆ ಅದು ಭಾರಿ ಖುಷಿ ಕೊಟ್ಟ ವೇಷ ಅಂತ ಹೇಳುದಿದ್ರೆ? ನಾನೊಂದು ಡ್ರಿಂಕ್ಸ್ ಮ್ಯಾನ್ ಎಲ್ಲ ಬರುವಾಗ ಹುಡುಕನ ಪಾತ್ರ, ಅದು ಸ್ವಲ್ಪ ನನಗೆ ಅದಕ್ಕೆ ಸ್ವಲ್ಪ ಡಯಲಾಗ್ ಇಂಥದ್ದೇ ಆಗ್ಬೇಕಂತ ಅದು ಹೇಗೂ ಬಂದ್ರು ಆಚೆ ಈಚೆ ಆಗುದಲ್ಲ. ಅವ ಕುಡಿದ ನಂತರ ಮಾತಾಡುದೆಲ್ಲ ಆಚೆ ಈಚೆ ಅಲ್ಲ. ಅದಕ್ಕಾಗಿ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನನಗೆ ಅಂತದ್ದು ಪಾತ್ರ. ಇಲ್ಲದಿದ್ರೆ ಬಾಕಿದ ಹಾಸ್ಯದಲ್ಲಿ ಸ್ವಲ್ಪ ಜಾಗೃತವಾಗಿ ಮಾತಾಡಬೇಕು. ಸುಂದರ ಬಂಗಾಡಿ ಅವರು ಮೆಚ್ಚಿಕೊಂಡಂತಹ ಭಾಗವತರು ಯಾರು? ದಿನೇಶ್ ಅಮ್ಮಣ್ಣಯರು. ನಿಮ್ಮೊಂದಿಗೆ ಹೇಗಿತ್ತು ಒಡನಾಟ? ಅಮ್ಮಣ್ಣಯರು ಮಾತು ಕಡಿಮೆ, ಅವರದ್ದು ಮಾತು ಕಡಿಮೆ, ಹೇಳಿಕೊಡುವುದೆಲ್ಲ ರಿಯಲ್. ನನ್ನದು ಕೋಟಿ ಚೆನ್ನಯ ಪಾತ್ರ. ಇದು ಕೋಟಿ ಚೆನ್ನಯ ಪ್ರಸಂಗದಲ್ಲಿ ಆ ಕಡೆ ಕೇರಳದ ಸೈಡ್ ಸಂಜಯ್ ಕುಮಾರ್ದ ಆಟ, ಅಶೋಕಾನಂದ ಅಂತ ಆಟ. ಅವರು ಬಂದಿದ್ರು. ನನಗೆ ಇದು ಅಯ್ಯ ವೈದ್ಯ ರೋಲ್ ಉಂಟು. ಆ ರೋಲ್ ವಿಷಯ ಗೊತ್ತಿಲ್ಲ. ಅದನ್ನು ದೊಡ್ಡ ಕಲಾವಿದರು ಮಿಜಾರ್ ಅನ್ನಪ್ಪ ಅವರೆಲ್ಲ ಮಾಡ್ತಾ ಇದ್ದಾರೆ. ಹಾಗಂತ ನಾನು ಇದನ್ನು ನೋಡ್ತಾ ಇದ್ದೆ, ಆಡಿಯೋ ಕ್ಯಾಸೆಟ್ ಎಲ್ಲ ಬರ್ತಿದ್ದೆ, ಅವರ ವಾಯ್ಸ್ ಎಲ್ಲ ಕೇಳ್ತಾ ಇದ್ದೆ. ಹಾಗಾಗಿ ಅವ್ರು ಹೇಳಿಕೊಡುವಾಗೆಲ್ಲ ರಿಯಲ್ ಹೇಳಿಕೊಡುದವರು. ಅಣ್ಣಪ್ಪಣ್ಣ ಎಂತೆಲ್ಲ ಡಯಲಾಗ್ ಹೇಳ್ತಾ ಇದ್ದರು ಅದನ್ನೆಲ್ಲ ಚಂದ, ಅಷ್ಟು ಚಂದ ಹೇಳಿಕೊಡು. ಮಗುವಿಗೆ ಹೇಳಿಕೊಟ್ಟ ಹಾಗೆ ಕೊಡ್ತಾರೆ. ನೆನಪಿಟ್ಟುಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ. ಹೇಳುದು ಅಷ್ಟು ಚಂದ ನೀಟಾಗಿ ಹೇಳಿಕೊಡ್ತಾ ಇದ್ದಾರೆ. ಹೌದು. ಈ ಮಲ್ತಜಂಡ ಭಾಗವತರ ಚೂರ್ಕೆ ಏನಂತ ಅಶೋಕನ್ನ ಹೇಳಿದ್ರು. ಆಗ ಹೋಗಿ ಕೇಳುವಾಗ ಅಷ್ಟು ಚಂದ ನನಗೆ ಹೇಳಿಕೊಡ್ತಾರಂತ ಗೊತ್ತಿಲ್ಲ. ಅವರೇ ಒಂದು ಪಾತ್ರಧಾರಿಯಾಗಿ ಹೇಳಿಕೊಡ್ತಾರೆ. ರಿಯಲ್. ನಾನು ನೀವು ತುಳು ಪ್ರಸಂಗದಲ್ಲಿ ಬಹಳಷ್ಟು ವರ್ಷ ತಿರುಗಾಟ ಮಾಡಿದವರು. ಒಂದಷ್ಟು ಕಲಾವಿದರ ಹೆಸರನ್ನ ಹೇಳ್ತೇನೆ, ಅವರ ಬಗ್ಗೆ ಏನ್ ಹೇಳ್ತೀರಿ ಅಂತೇಳಿ. ಡಿ ಮನೋಹರ್ ಕುಮಾರ್ ಒಳ್ಳೆಯ ಕಲಾವಿದ, ಕಥಾನಾಯಕ ಖಳನಾಯಕ ಎರಡು ಕೂಡ. ನಿಮಗೆ ಇಷ್ಟರ ಮಟ್ಟಿಗೆ ಸಹಕಾರಿಯಾಗಿದ್ದಾರೆ? ನನಗೆ ಇದೆ ಹಾಸ್ಯದಲ್ಲಿ ಸ್ವಲ್ಪ. ಅವರು ಮತ್ತು ವಾಮನನ್ನ ಸ್ವಲ್ಪ ನನ್ನನ್ನು ಮೇಲೆತ್ತಿದ್ದಾರೆ. ಮನೋಹರ್ ಕುಮಾರ್. ವಿನೋದ್ ರೈ ಸೊರಕೆ ಕಲಾವಿದರು, ಒಳ್ಳೆಯ ಕಲಾವಿದರು. ಅವರು ಸ್ವಲ್ಪ ಮಾತಾಡುವುದು ಸ್ವಲ್ಪ ರ್ಯಾಶ್, ಆದ್ರೆ ಅದು ಅವರ ಮನಸ್ಸಿನಲ್ಲಿ ಇರುವುದಿಲ್ಲ. ಹೌದು, ನೇರ ಸ್ವಲ್ಪ ಮಾತಾಡ್ತಾರೆ, ಸಿಟ್ಟು ಬರ್ತದೆ ಸ್ವಲ್ಪ ಹೊತ್ತು, 1 ಸೆಕೆಂಡ್ ಕೂಡ ಇಲ್ಲ. ಮತ್ತೆ ಹಾಗೆ
ಅಂತವ ಮನಸ್ಸು. ಸರಪಾಡಿ ಅಶೋಕ್ ಶೆಟ್ರು ಅವರು ಕೂಡ ಸ್ವಲ್ಪ ಹಾಗೆ. ಅವರು ಮಾತಾಡುದು ಎಲ್ಲ ಬೈಯುವುದೆಲ್ಲ ಪ್ರೀತಿಯಿಂದ ಬೈಯುವುದು. ಅವರಿಗೆ ಬೇಸರ ಆದಾಗ ಕೋಪ ಬರುವಾಗ ಬೈತಾರೆ, ಅದು ಅವರ ಮನಸ್ಸಿನಲ್ಲಿ ಇರುವುದಿಲ್ಲ. ಮತ್ತೆ ಅವರು ಬೈಯುವುದಕ್ಕೊಂದು ಅರ್ಥ ಇರ್ತದೆ, ಅದು ಪ್ರೀತಿಯಿಂದಲೇ ಬೈಯುವುದು. ಅದೆಲ್ಲ ನಮ್ಗೆ ಅಭ್ಯಾಸ ಆಗಿದೆ, ಕೇಳಿ ಅಭ್ಯಾಸ. ಅವರು ಎಷ್ಟು ಸಿಟ್ಟು ನಮಗೆ ಜೋರು ಮಾಡಿದ್ರು ನನಗೆ ಕೋಪ ಬರುವುದಿಲ್ಲ. ಸಸಿತ್ತಿ ಮೇಳದಲ್ಲಿ ಹೇಗೆ. ಇನ್ನು ನಿಮಗೆ ತಿರುಗಾಟದ ಅನುಭವ ಇರಬಹುದು. ಹಿರಿಯ ಯಕ್ಷಗಾನ ಕಲಾವಿದರು ನಮ್ಮ ಹತ್ತಿರದವರೇ ಕೊಳ್ತಿಗೆ ನಾರಾಯಣಗೌಡರು, ಅವರ ಬಗ್ಗೆ ಏನಾದ್ರು ಹೇಳುದಿದ್ರೆ? ಅವರು ಕೂಡ ಮಂಗಳದೇವಿಯಲ್ಲಿ ತುಂಬಾ ಅವ್ರದ್ದು ಅಂದ್ರೆ ಜನರನ್ನು ನಿಲ್ಲಿಸುವಂತ ಕೆಪಾಸಿಟಿ ಉಂಟು ಅವರ ಮಾತಿನಲ್ಲಿ. ಪೀಟಿಗೆ ಒಂದು ವೇಷ ಕೊಟ್ರೆ, ಅವರಿಗೆ ಅರಸು, ಪೀಟಿಗೆ ಅರಸು ಏನಾದ್ರು ಕೊಟ್ರೆ, ಕೆಲವರು ಮಾತಾಡುವಾಗ ತುಂಬಾ ಉದ್ದಾದ್ರೆ ಸ್ವಗತ ಉದ್ದಾದ್ರೆ ಕೆಲವರು ಏತ್ಮೂರ್ತಿ ಮರ್ಯಾನ ಮುಂಚಿನ ಹಾಗೆ ಬರ್ತದೆ, ಭಾವನೆ ಬರ್ತದೆ ಜನರಿಗೆ. ಇವ್ರದ್ದು ಹಾಗೆಲ್ಲ, ಅವರು ಎಷ್ಟು ಮಾತಾಡಿದ್ರು ಅದರಲ್ಲಿ ವಿಷಯ ಇರ್ತದೆ, ಏನಾದ್ರೂ ಉಪಮೆ ಕೊಟ್ಟೇ ಮಾತಾಡ್ತಾರೆ. ಜನರನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಶಕ್ತಿ ಉಂಟು ಅವರ ಮಾತಿನಲ್ಲಿ. ಇದು ವಿಚಾರ. ಅರುವ ಕೊರಗಪ್ಪ ಶೆಟ್ಟಿ ಸೈಲೆಂಟ್ ಕಲಾವಿದ, ಸೈಲೆಂಟ್ ಕಲಾವಿದ, ಮಾತು ಕಡಿಮೆ. ನಿಮಗೆ ತುಂಬಾ ವರ್ಷ ಒಡನಾಟ ಇತ್ತು. ಬಪ್ಪನಾಡು ಮೇಳದಲ್ಲಿ ಮತ್ತೆ ಮಂಗಳದೇವಿಯಲ್ಲಿ ಉಂಟು. ಅವರು ನಿಮ್ಮವರದ್ದು ಜೊತೆ ವೇಷಗಳು ಬಹಳಷ್ಟು ಆಗಿದೆ ಅಂತ ಕಾಣುತ್ತದೆ. ಅವರು ತೊಂದರೆ ಇಲ್ಲ, ಅವರು ಬಿಡರದಲ್ಲಿರುವಾಗ ಕೂಡ ಅವರಷ್ಟಿಗೆ ಅವರು ದೂರ ಹೋಗಿ ಆರೆಂಜ್ ತಿಂತ ಹೌದು, ಒಂದು ವಾರ ನೀಡ್ಕೊಂಡು ಹೋದ್ರು. ಮತ್ತೆ ಅವ್ರಿಗೆ ಸ್ವಲ್ಪ ನಿದ್ದೆ ಬಂದ್ರೆ ಸಾಕಾಗ್ತದೆ. ಯಾವುದೇ ಪ್ರಸಂಗ ಆಗ್ಲಿ, ಯಾವ್ದು ಪ್ರಸಂಗದಲ್ಲಿ ಪಾತ್ರ ಅಂತ ಅವ್ರು ಹೋಗಿ ಮಲ್ಕೊಳ್ಳೋದು. ಅವರ ಟೈಮ್ಗೆ ಅವ್ರನ್ನ ಎಬ್ಬಿಸ್ಬೇಕಂತ ಇಲ್ಲ ಯಾರು ಕೂಡ, ಅವರ ಟೈಮ್ಗೆ ಅವ್ರು ಹೇಳ್ತಾರೆ. ಮತ್ತೆ ಮಾತು ಕಡಿಮೆ, ಬಿಡರದಲ್ಲಿ ಕೂಡ ಅಷ್ಟೇ. ಯಾರಿಗೂ ತೊಂದರೆ ಇಲ್ಲ, ಡೀಸೆಂಟ್. ನಾನು 60 ಸಂದರ್ಶನ ಮಾಡ್ಬೇಕು ಅಂದುಕೊಂಡಿದ್ದೆ, ಬಟ್ ಈಗ ನನ್ನ ಮೊನ್ನೆ ಮನೋಹರನ್ನ ಹೇಳಿದ್ರು ಮಾತಾಡುವಂತ ಸ್ಥಿತಿಯಲ್ಲಿ ಏಜ್ ತುಂಬಾ ಆಯ್ತು, ಕಷ್ಟ ಸಾಧ್ಯ ಅಂತ ಹೇಳಿ. ನಾವು ಹೋಗಿದ್ದೇವೆ ಕಳೆದ ವರ್ಷ, ಮಾತಾಡುವಂದ್ರೆ ನೆನಪಾಗುದಿಲ್ಲ. ಸುಮ್ಮನೆ ಅವರಿಗೆ ಇಲ್ಲದಿದ್ರೆ ನಾನು ಖಂಡಿತವಾಗಿ ನಿಮ್ಮ ಮುಂದೆ ಅವರ ಸಂದರ್ಶನವನ್ನ ಮಾಡಿಸ್ತಾ ಇದ್ದೆ. ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಮಾತಾಡ್ತಾರೆ. ಅವ್ರು ತುಂಬಾ ಏಜ್ ಆಗಿದೆ, ಕಷ್ಟ ಕೊಡುವಂತದ್ದು ಬೇಡ ಅಂತ ಹೇಳಿ ಮಾತ್ರ ನಾವು ಇದು ಮಾಡುವಂತದ್ದು. ನೀವು ಬಹಳ ಪುಣ್ಯವಂತರು ಸುಂದರಣ್ಣ. ಯಾಕೆ ಕೇಳಿದ್ರೆ ಅಂತಹ ದಿಗ್ಗಜ ಕಲಾವಿದರೊಂದಿಗೆ ತಿರುಗಾಟ ಮಾಡಿದಂತಹ ನಿಮ್ಮನ್ನ ಸಂದರ್ಶನ ಮಾಡಿದ ಅವರದ್ದೇ ಕೊಡುಗೆ ಇರುವುದು ನಮ್ಗೆ. ಕಲಾವಿದರ ಕೊಡುಗೆ ನಮ್ಮಲ್ಲಿ ಏನುಂಟು. ಹೌದೌದು. ಇಲ್ಲದಿದ್ರೆ ವಿದೇಶಕ್ಕೆಲ್ಲ ಹೋಗ್ಬೇಕಾ? 8ನೇ ಫೈಲ್ ನಾನು ಈಗ ಇಂಜಿನಿಯರ್ ಮಾಡಿದವರು. ಎಲ್ಲಿಗೆಲ್ಲ ಹೋಗಿದ್ದೀರಿ? ನಾನು ಫಸ್ಟ್ ದುಬೈ. ಅಲ್ಲಿ ಎಷ್ಟು ಬಾರಿ? ತುಂಬಾ ಬಾರಿ ಹೋಗಿದ್ದೀರಾ? ಇಲ್ಲ, 2 ಸಲ ಹೋಗಿ. ಒಂದು ನಮ್ಮ ಪಟ್ಲ ಭಾಗವತರ. ಬೇರೆ ಈಗ ಮುಂಬೈ, ಬೆಂಗಳೂರು ಈ ರೀತಿ ಬೇರೆ ಕಡೆ ಹೋಗ್ತಾ ತುಂಬಾ ಹೋಗ್ತಾ ಇರ್ತಾರೆ. ಹೌದು. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ಶುಕ್ರವಾರ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಸುಂದರಣ್ಣ ಅಂತ ಹೇಳಿ. ಸುಂದರಣ್ಣ, ನಿಮ್ಮ ಫ್ಯಾಮಿಲಿ ಯಾರೆಲ್ಲ? ನೀವು? ನಾನು, ತಾಯಿ. ಅವರು ಜಾಬಿಗೆ ಹೋಗ್ತಾರೆ. ಇಲ್ಲಿ 3 ಮಂದಿ ನಾವು ಈಗ. ಹೌದು. ಅಣ್ಣ ನಾನೇ 1 ಕಿಲೋಮೀಟರ್ ದೂರದಲ್ಲಿ ಇದೆ, ಜಾಬ್ ಅಲ್ಲಿ ಇದ್ದಾರೆ. ಅವರ ಮಿಸ್ಸಸ್ ಕೂಡ ವರ್ಕ್ ಅಲ್ಲಿ ಇದ್ದಾರೆ, ಪ್ರೊಫೆಷನಲ್ ಕೊರಿಯರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಇನ್ನು ಇದರ ನಡುವೆ ಮತ್ತೆ ಸುಂದರಣ್ಣ, ನಾನೊಂದು ವಿಚಾರವನ್ನ ಕೇಳಬೇಕು. ನಾನು ಈ ಹಿಂದೆ ಕೂಡ ನೋಡಿದೆ, ನಿಮ್ಮ ತಂದೆಯವರ ಬಗ್ಗೆ ಏನ್ ಹೇಳ್ತೀವಿ? ನಿಮ್ಮ ತಂದೆಯವರದ್ದು ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ನಾನು, ಅಂದ್ರೆ ನೀವು ಎಲ್ಲೋ ವಿದೇಶದಲ್ಲಿ ಇದ್ರು ಎಲ್ಲೋ ಗೊತ್ತಿಲ್ಲ, ತಂದೆಯವರ ಮರಣದ ಅದು ವಿಚಾರ ಏನು? ದುಬೈಯಲ್ಲಿ. ನೀವು ದುಬೈಯಲ್ಲಿ ಇದ್ರಿ. ಅವರಿಗೆ ಅನಾರೋಗ್ಯ, ಸ್ವಲ್ಪ ಹುಷಾರೇ ಇರ್ಲಿಲ್ಲ. ಮತ್ತೆ ಊಟ ಎಲ್ಲ ಮಾಡ್ತಿರ್ಲಿಲ್ಲ ಅವ್ರು ಮೊದ್ಲೇ. ಹಾಗಾಗಿ ಎಂತ ಮಾಡುದು, ಅವರಿಗೆ ವೈಬ್ರೇಷನ್ ಎಲ್ಲ ಸ್ವಲ್ಪ ಮತ್ತೆ ಇಲ್ಲಿ ಗಂಟ್ಲಲ್ಲಿ ಸ್ವಲ್ಪ ಇದಾಯ್ತು. ಮತ್ತೆ ಅದು ಅಲ್ಲಿ ಟೆಸ್ಟ್ ಎಲ್ಲ ಮಾಡುವಾಗ ಕ್ಯಾಮ್ಸಿಯಲ್ಲಿ ಅದು ಕ್ಯಾನ್ಸರ್ನ ಲಕ್ಷಣ ಅಂತ ಹೇಳಿದ್ರು. ಅಂದ್ರೆ ಶಾರ್ಟ್ ಸ್ಟೇಜ್ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತೆ ಟ್ರೀಟ್ಮೆಂಟ್ ಆಗ್ಬೇಕಲ್ಲ, ಅಲ್ಲಿ ಅಡ್ಮಿಟ್ ಮಾಡಿದ್ವಿ ನಾವು ಫಸ್ಟಿಗೆ ಇಲ್ಲಿ ವೆನ್ಲಾಕ್ ಅಲ್ಲಿ. ಆನಂತರ ಕೆಎಂಸಿಗೆ ಶಿಫ್ಟ್ ಆಯ್ತು. ಅಲ್ಲಿ ಒಂದು 2.5 ತಿಂಗಳು ಇದ್ರು. ಅವರು ಸ್ವಲ್ಪ ಊಟ ಮಾಡದೆ ಸ್ವಲ್ಪ ಇದಾಗಿದೆ ಅಷ್ಟೇ. ನೀವು ಎಲ್ಲಿ ನೀವು ವಿದೇಶದಲ್ಲಿ ಇದ್ರ? 2.5 ತಿಂಗಳು ನಾನು ಮತ್ತು ಅಣ್ಣ ನೋಡ್ಕೊಂಡಿದ್ದೆ ಇಲ್ಲಿ ಕೆಎಂಸಿ. ಆನಂತರ ನನಗೆ ದುಬೈಗೆ ಹೋಗ್ಲಿಕ್ಕೆ ಬಂತು. ಇಲ್ಲಿ ಮತ್ತೆ ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದು 3 ದಿವಸ ಆಗಿದೆ. ಆನಂತರ ನಾನು ದುಬೈಗೆ ಹೋಗಿ ಬರ್ತೇನೆ ಅಂತ ಅವರಲ್ಲಿ ಹೇಳಿ ಹೋದದ್ದು, ತಂದೆಯವರಲ್ಲಿ ಹೇಳಿ ಹೋದದ್ದು. ಅಲ್ಲಿಗೆ ಫೋನ್ ಬಂತು ಅಣ್ಣನ. ದುಬೈಯಲ್ಲಿ ನಾನು ಅಲ್ಲಿದ್ದೇನೆ, ನಮ್ದು ಪ್ರೋಗ್ರಾಮ್ ಎಲ್ಲ ಮುಗಿದಿದೆ, ಊಟ ಮಾಡಿ ಆಗಿದೆ. ಅಷ್ಟೊತ್ತಿಗೆ ಫೋನ್ ಬಂತು ನನಗೆ. ಫೋನಲ್ಲಿ ಗೊತ್ತಾಯ್ತು, ಮತ್ತೆ ಅಣ್ಣ ಎಲ್ಲ ಅಷ್ಟು ಅಗತ್ಯ ಇಲ್ಲದೆಲ್ಲ ಫೋನ್ ಮಾಡುದಿಲ್ಲ. ಮತ್ತೆ ಗೊತ್ತಾಯ್ತು, ಮತ್ತೆ ಹೊರಟದ್ದೇ. ಅದು ಭಾಗವತರು ಹೆಲ್ಪ್ ಮಾಡಿದ್ರು ಸ್ವಲ್ಪ, ಪಟ್ಲ ಭಾಗವತರು. ಅಂದ್ರೆ ಬೇರೆ ಫ್ಲೈಟ್ ಅಲ್ಲಿ ಬರ್ಬೋದು ಅಂತ, ಅದು ಪ್ಯಾಕ್ ಆಗಿದೆ ಅಂತ ಹೇಳಿದ್ರು.
ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇದೇ ಫ್ಲೈಟ್ ಅಲ್ಲಿ ನಾವು ಬರುವ ಫ್ಲೈಟ್ ಅಲ್ಲಿ ಬಂದದ್ದು ನಾವು. ಸ್ವಲ್ಪ 5-5:30 ಗಂಟೆಗೆ ನಾವು ಮುಟ್ಟಿದ್ದೇವೆ. ಅಲ್ಲಿ ಫ್ರೀಜರ್ ಅಲ್ಲಿ ಇಟ್ಟಿದ್ರು ಶವ. ಇದು ಒಂದು ಎಷ್ಟು ವರ್ಷ ಆಯ್ತು? ಒಂದು 2018. ನೀವು ಆಗ ಯಾವ ಮೇಳದಲ್ಲಿ ಇದ್ರಿ? ಅವಾಗ ನಾನು ಇದೇ ಮೇಳದಲ್ಲಿ ಮೇಳದಲ್ಲಿ ಇದ್ದೇನೆ. ಅದು ರಂಗಸ್ಥಳ ಪ್ರಸಂಗ ಆ ವರ್ಷ. ಫಸ್ಟ್ ಗೆ ಅರವಿಂದನ್ನ ಬಂದು ಮಾಡಿದ್ದು ನನ್ನ ರೋಲ್ ಅನ್ನು. ನನಗೆ ಈ ತಂದೆ ಎಲ್ಲ ಕಾರ್ಯಕ್ರಮ ಮುಗಿಬೇಕಲ್ಲ, ಹೌದೌದು. ಹಾಗೆ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಮ ತಂದೆಯವರು? ಸಪೋರ್ಟ್ ಅವರು ಎಲ್ಲ ವಿಷಯ. ಯಕ್ಷಗಾನಕ್ಕೆ ಅವರೇ ನನಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇತ್ತು. ಯಕ್ಷಗಾನಕ್ಕೆ ಹೋಗುವಾಗ ತೊಂದರೆ ಇಲ್ಲ, ನಾನು ಬರುವಾಗ ಒಂದು 100 ರೂಪಾಯಿ ಯಾಕಾದ್ರೂ ಕೇಳ್ತಾ ಇದ್ರು. ಹಾಗೆ. ಈಗ ತಾಯಿಯವರು ಹೇಗೆ? ಅವರು ಬೇಡಿ ಅವ್ರಿಗೆ ಆಸಕ್ತಿ ಉಂಟು ಯಕ್ಷಗಾನ? ಉಂಟು. ಯಕ್ಷಗಾನದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಉಂಟು, ಹೆಂಡತಿಗುಂಟು. ನಿಮ್ಮ ಜೀವನ ಹೇಗಿದೆ ಈಗ? ತೊಂದರೆ ಇಲ್ಲ, ನನಗೆ ನನ್ನ ಸಂಪಾದನೆ ಸಾಕು ಅಂತಾಗ್ಬೋದು. ನನಗೆ ಮೇಳದ ಸಂಬಳ ಅಲ್ಲದೆ ಅಭಿಮಾನಿಗಳು ಕೊಟ್ಟ ಹಣವೇ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಮಳೆಗಾಲದಲ್ಲಿ ಬಿಸಿ ಇರ್ತೀರಿ, ಸ್ವಲ್ಪ ಕಾರ್ಯಕ್ರಮಗಳು ಸಿಗ್ತದೆ. ಹೌದು, ಕಾರ್ಯಕ್ರಮ ಇದು ಡೈಜ್ ಸಿಗಬೇಕು ನಿಮ್ಮಂತ ಕಲಾವಿದರಿಗೆ. ನಮ್ಮದು ಕೂಡ ಅದೇ, ನಾವೆಲ್ಲ ಮೇಳದಲ್ಲಿ ತಿರುಗಾಟ ಮಾಡ್ತೇವೆ. ಮಳೆಗಾಲದಲ್ಲಿ ಅವಕಾಶಗಳು ಸಿಗುವುದಿಲ್ಲ ಒಂದು, ಮತ್ತೆ ಅವಕಾಶಗಳು ಬರುವುದಿಲ್ಲ. ಆದ್ರೆ ನಿಮ್ಮಂತ ನಾವಂದ್ರೆ ಬೇರೆ ಉದ್ಯೋಗದಲ್ಲೆಲ್ಲ ಇದ್ದೇವೆ. ನಿಮಗೆ ಯಕ್ಷಗಾನವನ್ನ ನಂಬಿರುವಂತಹ ಕಲಾವಿದರಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳಿ. ಮತ್ತೆ ಒಂದು ಸುಂದರ ನಾನು ಹೇಳುವಂತದ್ದು, ಈಗ ಮಳೆಗಾಲದಲ್ಲಿ ಅಲ್ಲಲ್ಲಿ ಯಕ್ಷೋತ್ಸವ ಆಟಗಳೆಲ್ಲ ಆಗ್ತದೆ. ಈ ಆಟ ಆಡಿಸುವವರು ಪ್ರತಿ ಬಾರಿ, ಈಗ ಹಾಸ್ಯದವರು ಅನಿವಾರ್ಯತೆ ಅವರೇ ಬೇಕಾಗ್ತದೆ. ಬೇರೆ ವೇಷಧಾರಿಗಳು ಹೇಳಿದ ಕಲಾವಿದರನ್ನೇ ಪ್ರತಿ ವರ್ಷ ಹೇಳುವುದಕ್ಕೂ ಅಥವಾ ಸ್ವಲ್ಪ ಬದಲಾಯಿಸಿ ಹೇಳಬಹುದಾ ಕಲಾವಿದರನ್ನ? ಎಲ್ಲರಿಗೂ ಅವಕಾಶ ಕೊಡ್ಬೇಕಾಗ್ತದ? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಂದ್ರೆ ಒಂದಷ್ಟು ಚರ್ಚೆಗಳು ಹುಟ್ಟಿಕೊಂಡಿತ್ತು. ಪ್ರತಿ ವರ್ಷ ಪನ್ನಕ್ಲೇನೆ ಪನ್ಪೇರು ಅಂತ ಹೇಳಿ ಮಳೆಗಾಲದಲ್ಲಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವೊಂದು ಅಭಿಪ್ರಾಯ? ಅಲ್ಲ, ಬದಲ್ ಮಾಡ್ಬೇಕು, ಎಲ್ಲ ಕಲಾವಿದರಿಗೂ ಅವಕಾಶ ಕೊಡಬೇಕು. ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಿಮ್ಮೊಂದು ಆಟಕ್ಕೆ ನನ್ನನ್ನು ಕರಿತೀವಿ, ಹೌದಾ? ನಾನು ಬಂದು ವೇಷ ಮಾಡಿದೆ, ನನ್ನ ಆಟ ಆಗುವಾಗ ನಾನು ನಿಮ್ಮನ್ನು ಕರಿಲೇಬೇಕು. ಹೌದು, ಹಾಗಾಗ್ತದೆ. ಈ ಕಲಾವಿದರಲ್ಲಿ ಗೊಂದಲ ಆಗುವುದಾಗ ಯಾರೇನೇ ಅನ್ಬಂದು ಬಂತೆ ಮರ ನೀ ಚೆಂಡೆಗೆ ಬೇರೆ ಜನ ಹೊಲ್ತೀರ, ಹಾಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಉಪ ಇಲ್ಲದೆ ಹೇಳುವವರಿದ್ದಾರೆ. ಹಾಗಾಗಿ ಮತ್ತೆ ಅವರೇ ಆಗಬೇಕು, ಇವರೇ ಆಗಬೇಕು. ಕಲಾವಿದರು ಯಾರಾದ್ರೆ ವೇಷ ಆದ್ರೆ ಹೌದೌದು. ಹಾಗಾಗಿ ಕಾರ್ಯಕ್ರಮ ಒಳ್ಳೇದಾಗ್ಬೇಕು ಅಷ್ಟೇ ಅಂತೇಳಿ. ಸುಂದರಣ್ಣ ಇಷ್ಟು ಹೊತ್ತು ನಮ್ಮೊಂದಿಗೆ ಒಂದಷ್ಟು ಅನುಭವಗಳನ್ನ ಹಂಚಿಕೊಂಡ್ರಿ. ನೀವೊಂದು ಹಿರಿಯ ಯಕ್ಷಗಾನ ಹಾಸ್ಯಗಾರರಾಗಿ 25-30 ವರ್ಷಗಳಿಂದ ಸೇವೆ ಸಲ್ಲಿಸಿರೋದ್ರಿಂದ ನಿಮ್ಮಿಂದ ಒಂದಷ್ಟು ಅಭಿಪ್ರಾಯಗಳಿಗೆ ಬೇಕಾಗ್ತದೆ ನೋಡುವಂತವರಿಗೆ. ಹಾಸ್ಯ ಕಲಾವಿದರಿಗೆ, ಹಿರಿಯರಿಗೂ ಕಿರಿಯರಿಗೂ ಅದಲ್ಲ, ಹಾಸ್ಯ ಕಲಾವಿದರಿಗೆ ನೀವು ಏನನ್ನ ಹೇಳ್ತೀರಿ? ಹಾಸ್ಯ ಕಲಾವಿದರಿಗೆ ಅಂದ್ರೆ ಕಿರಿಯ, ಈಗ ಇನ್ನು ಮುಂದಕ್ಕೆ ನಾನು ಹಾಸ್ಯದಲ್ಲಿ ಮುಂದುವರಿಬೇಕು ಅಥವಾ ನಿಮಗಿಂತ ಜೂನಿಯರ್ಸ್ ಎಲ್ಲ ಹಾಸ್ಯದಲ್ಲಿ ಮುಂದುವರೆದುಕೊಂಡು ಬರ್ತಾ ಇರ್ತಾರೆ, ಅವರಿಗೆ ಏನ್ ಹೇಳ್ತೀರಿ? ಅಲ್ಲ, ಹಾಸ್ಯ ಮಾಡುವುದು ಸ್ವಲ್ಪ ಕಷ್ಟ. ಹಾಸ್ಯ ಮಾಡುವುದು ಯಾಕೆ ಕಷ್ಟ ಅಂತ ಹೇಳಿದ್ರೆ, ಎಲ್ಲದಕ್ಕೂ ತರಬೇತಿ ಉಂಟು. ಈಗ ಶ್ರೀವೇಷದ ನಾಟ್ಯನ ಅದನ್ನು ಕಲಿಸುವವರು ಇದ್ದಾರೆ, ನಾಟ್ಯ ಉಂಟು, ಚೆಂಡೆಗೆ ತರಗತಿ ಉಂಟು, ಮೊದಲಿಗೆ ಉಂಟು, ಭಾಗವತಿಗೆ ಉಂಟು, ಎಲ್ಲದಕ್ಕೂ ಉಂಟು. ಹಾಸ್ಯಕ್ಕೆ ಯಾರು ಅಂತಿಲ್ಲ. ಹಾಸ್ಯದ ಅವನಲ್ಲಿ ಆ ಛಾಯೆ ಇರಬೇಕು. ಹಾಸ್ಯ ಮಾಡುವವರಿಗೂ ಇನ್ನೊಬ್ಬರಿಗೆ ತೊಂದರೆ ಆಗುವ, ಅದನ್ನೇ ಹೇಳುದು ನಾನು. ಇನ್ನೊಬ್ಬರಿಗೆ ತೊಂದರೆ ಆಗಿ, ಅವರ ಫ್ಯಾಮಿಲಿಗೆ ತೊಂದರೆ ಆಗಿ, ಅವರ ಮನಸ್ಸಿಗೆ ಬೇಸರ ಆಗಿ, ಮುದುಕರು ಇದ್ರೆ ಮುದುಕರಿಗೆ ಏನಾದ್ರು ತಮಾಷೆ ಮಾಡಿ ಅವರಿಗೆ ಬೇಸರ ಆಗುವಾಗ ಇಂಥ ಹಾಸ್ಯ ಬೇಡ ಅಂತ. ನಗಡದಿದ್ರು ತೊಂದರೆ ಇಲ್ಲ, ಯಾರು ನಗಡದಿದ್ರು ತೊಂದರೆ ಇಲ್ಲ, ಅಂತ ಹಾಸ್ಯ ಬೇಡ. ಇನ್ನೊಬ್ಬರನ್ನು ತಾತ್ಸಾರ ಮಾಡುದು, ಬೇಡದೆಲ್ಲ ಬೈಯುವುದು, ಯಾರೋ ಮಾಡಿದ್ದ ತಪ್ಪನ್ನು ನಾವು ಇಲ್ಲಿ ಅವರನ್ನು ಎಲ್ಲ ಪಾಯಿಂಟ್ ಮಾಡಿ ಬೇಡ. ಯಾಕಂತ ಹೇಳಿದ್ರೆ ಒಳ್ಳೇದಾಗದಿದ್ರೆ ಬಿಡಿ, ಇನ್ನೊಂದು ವೇದಿಕೆಯಲ್ಲಿ ಒಳ್ಳೇದು ಮಾಡ್ಬೋದು. ಏನಾದ್ರು ಬೇರೆ ಡಯಾಲಾಗ್ ಇಟ್ಕೊಂಡು, ಬೇರೆ ಉಪಮೆ ಏನಾದ್ರು ಕಥೆ ಇಟ್ಕೊಂಡು ಚಂದ ಮಾಡುವ ಪ್ರಯತ್ನ ಮಾಡ್ಬೋದು. ಹಾಗಂತ ಇದು ಬೇಡ. ಯಾರಿಗೊಂದು ಫ್ಯಾಮಿಲಿ ಬರ್ತದೆ, ಒಂದು ಮನೆಯಿಂದ ಒಂದು 4 ಮಂದಿ ಬಂದ್ರು ಕೂಡ ಅದ್ರಲ್ಲಿ ಹೆಂಗಸರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಅವ್ರು ಬಂದು ಆಟವೇ ಸಾಕು ಅಂತ ಹೇಳುವಾಗೆ ಮಾಡಬಾರ್ದು. ಯಕ್ಷಗಾನಕ್ಕೆ ಬರುವಂತಹ, ಯಕ್ಷಗಾನದಲ್ಲಿ ಈಗ ದುಡಿತಾ ಇರುವಂತಹ ಅಥವಾ ಮುಂದಕ್ಕೆ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೆ ಏನ್ ಹೇಳ್ತೀರಿ? ಇನ್ನು ಮುಂದಕ್ಕೆ ಯಕ್ಷಗಾನ ನಂಬಿ ಬರುವುದು ಬೇಡ ಅಂತ. ಏನಾದ್ರೂ ಬೇರೆ ಬಿಸ್ನೆಸ್ ಇದ್ರೆ ಸ್ವಲ್ಪ ಬರ್ಬೋದು. ಯಕ್ಷಗಾನ ನಾವು ತಾತ್ಸಾರ ಮಾಡುದು ಕೂಡ ಅಲ್ಲ, ಅದರ ಬೆಳವಣಿಗೆ ಹಾಗೆ ಉಂಟು. ಈಗ ಇದ್ದವರು ಇದ್ದಾರೆ ಬಿಡಿ, ಇನ್ನು ಬರುವವರು ಯಕ್ಷಗಾನವೇ ನನ್ನ ಇದು, ಬೇರೆ ಕೆಲಸ ಯಾವ್ದು ಬೇಡ, ನನಗೆ ಯಕ್ಷಗಾನವೇ ಸಾಕು ಅಂತ ತಿಳಿದುಕೊಂಡು ಬರುದು ಬೇಡ. ಯಾಕಂತ ಹೇಳಿದ್ರೆ ಬೇರೆ ಏನಾದ್ರೂ ಉದ್ಯೋಗ ಇಟ್ಕೊಂಡು ಅದರಲ್ಲಿ ಕೂಡ ಸಂಪಾದನೆ ಆಗಬೇಕು. ಈಗ ನಮಗೆ ನಾನು ಕಲ್ತಕ್ಕಿಂತ ಹೆಚ್ಚು ಸಂಪಾದನೆ ಆಗಿದೆ.
ನಾನು ಕಲ್ತದ್ದು 8ನೇ ಕ್ಲಾಸ್, class. ಅದರಲ್ಲಿ ಏನು ಸಂಪಾದನೆ ಮಾಡ್ಲಿಕ್ಕಿಲ್ಲ. ಇಲ್ಲ, ಹೌದು, ಅದಕ್ಕಿಂತ ದೊಡ್ಡ ಸಂಪಾದನೆ ನನಗೆ ಅಭಿಮಾನಿಗಳು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ, ಹೌದು, ಹಾಗಾಗಿ ನನಗೆ ಆಯ್ತು ಅಂತ ಎಲ್ಲರಿಗೆ ಆಗುವಾಗಿಲ್ಲ. ಆಗುವುದಿಲ್ಲ, ಹೌದು, ಹೌದು. ಹಾಗಾಗಿ ಹಾಸ್ಯದಲ್ಲಿ ಅಂತಲ್ಲ, ಎಲ್ಲರಿಗೂ ಎಲ್ಲರಿಗೂ ನಾನು ಹೇಳುದು ಎಂತ ಯಕ್ಷಗಾನದಲ್ಲಿ ಅಯ್ಯೋ ನಂಬಿಕೆ ಇಟ್ಟು ಬರುವುದು ಬೇಡ ಅಂತ. ಬೇಡ. ಅದರಲ್ಲೇ ನನ್ನ ದುಡಿಮೆ, ಅದರಲ್ಲೇ ನನ್ನ ಸಂಪಾದನೆ, ಅದರಲ್ಲೇ ನಾನು ಸಂಪಾದನೆ ಮಾಡ್ತೇನೆ, ಅದು ಆಗುದಿಲ್ಲ. ಆಗುದಿಲ್ಲ, ಯಾಕಂತ ಹೇಳಿದ್ರೆ ಒಂದು ಆಟ ಸಿಗಬೇಕಾದ್ರೆ ವ್ಯವಸ್ಥಾಪಕರು ಅಷ್ಟು ಕಷ್ಟ ಬರ್ತಾರೆ. ಕಷ್ಟಪಡ್ತಾರೆ. ಅಲ್ಲಿ ರಿಯಾಯಿತಿ ಮಾಡಿದ್ರೆ ಒಪ್ಪಿಕೊಳ್ಬೇಕು, ಇಲ್ಲ ನೆಕ್ಸ್ಟ್ ವರ್ಷಕ್ಕೆ ಆಟ ಕೊಡುದಿಲ್ಲ ಅವರು. ಹೌದು, ಹೌದು. ಅಗಲ ನೀವು 2,000 ಚೊರೆ ಮಲ್ತೀರಿ ಅಕ್ಲ ಬೊಡ್ಚಿ ಅದು ಕಳ್ಕೊಂಡಾಗ ಆಗ್ತದೆ. ಹೌದು, ಹಾಗಾಗಿ ಅಲ್ಲಿ ವ್ಯವಸ್ಥಾಪಕರಿಗೂ ಕಲಾವಿದರಿಗೂ ಕೊಡುವ ಸಂಬಳದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೇಕಾಗ್ತದೆ. ಹೌದು, ಹೌದು. ಏನ್ ಮಾಡ್ಲಿಕ್ಕೆ ಏನ್ ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭ ಬರಬಾರ್ದು. ಹಾ. ಹಾಗಾಗಿ ಅದೇ ಬೇಡ. ಬೇರೆ ಈಗ ಯಕ್ಷಗಾನದಲ್ಲಿ ಇರುವಂತವರಿಗೆ ಏನು ಹೇಳ್ತೀರಿ ಕಲಾವಿದರಿಗೆ? ಇದ್ದ ಪಾತ್ರಗಳನ್ನೆಲ್ಲ ಚಂದ ಮಾಡಿಕೊಂಡು ಹೋಗ್ಲಿ ಅಂತ. ಅಧ್ಯಯನಕ್ಕೆ ಬೇಕಾಗಿ ಅಧ್ಯಯನ ಕಲಿಸುವವರಿದ್ರೆ ಕಲಿಸ್ಲಿ, ಸ್ವಲ್ಪ ಹಾ. ಕಲಿಸುವಾಗ ಎಲ್ಲವನ್ನು ಕಲಿಸ್ಲಿ. ಹ್ಮ್. ಈಗ ನಾಟ್ಯ ಕಲಿಸಿ ಮೇಕಪ್ ನಾವು ಮಾಡುದಾದ್ರೆ ಅದೆಲ್ಲ ಕ್ಲಾಸ್ ಅಂತ ಆಗುದಿಲ್ಲ. ಹೌದು, ಚಿಟ್ಟಬಟ್ಟಿಯಿಂದ ಹಿಡಿದು ಗೆಜ್ಜೆ ಕಟ್ಟುವವರೆಗೆ ಅವರೇ ಮಾಡ್ಬೇಕು. ಮಾಡ್ಬೇಕು. ಒಂದು ವೇಷ ಯಾವ್ದಾದ್ರು ಒಂದು ವೇಷ ಮಾಡ್ತಾನೆ ಅಂತ ಹೇಳಿದ್ರೆ ಬಂದು ಅವನೇ ಮೇಕಪ್ ಮಾಡ್ಬೇಕು, ಅವನೇ ಗೆಜ್ಜೆ ಕಟ್ಟಬೇಕು, ಅವನೇ ಬರಿಬೇಕು, ಅವನೇ ಟೋಪನ್ ಇಡಬೇಕು, ಅವನೇ ಸೀರೆ ಉಡ್ಬೇಕು, ಅವನೇ ಮಾಡ್ಬೇಕು ಎಲ್ಲ. ಅವನೇ ಮಾಡಿದ್ರೆ ಅದು ನಮ್ಗೆ ತೊಂದರೆ ಇಲ್ಲ. ತೊಂದರೆ ಇಲ್ಲ, ಹೌದು. ಇಲ್ಲದ್ರೆ ಇನ್ನು ಮೇಕಪ್ ಸ್ವಲ್ಪ ಅರ್ಧಂಬರ್ಧ ಕಲ್ತು ಮುಂದೆ ಕುಂತು ಈ ಮೇಕಪ್ ಅದು ಆಗುದಿಲ್ಲ. ಆಗುದಿಲ್ಲ, ಆ ತರಬೇತಿ ಕೊಡಬಾರ್ದು. ಚಂದ ಎಲ್ಲವನ್ನು ಕಲಿಸ್ಬೇಕು, ಎಲ್ಲವನ್ನ ಹ್ಮ್. ಕಲಿಸಿಕೊಡ್ಬೇಕು. ಈಗ ಇದ್ದ ಕಲಾವಿದರು ಕೂಡ ಏನಾದ್ರು ಕ್ಲಾಸ್ ಮಾಡುದಾದ್ರೆ ನನಗೆ ಉಂಟು, ಕ್ಲಾಸ್ ಉಂಟು. ಹೌದು. ನಾನು ಅಂತ ಹೋಗು ಕಾರ್ಯಕ್ರಮ ಬಿಸಿ ಇದ್ದ ಕಾರಣ ಹೌದು, ನನಗೆ ಆಗುದಿಲ್ಲ, ಆಗುದಿಲ್ಲ. ಕ್ಲಾಸ್ ಆಗುದಿಲ್ಲ. ಹಾ. ಹಾಗಾಗಿ ಕಲಿಸುವವರಿಗೆ ಒಂದು ನನ್ನದೊಂದು ಸೂಚನೆ, ಚಂದ ಮಾಡಿ ಕಲಿಸಿ. ಚಂದ ಮಾಡಿ. ಅವರಿಗೆ ಇಂಟ್ರೆಸ್ಟ್ ಬೇಕು. ಹೌದು. ಹ್ಮ್. ಮೇಳ ತಿರುಗಾಟ ಮಾಡುವಂತಹ ಕಿರಿಯ ಕಲಾವಿದರು ಹ್ಮ್. ನಿಮ್ಮನ್ನ ನೋಡಿ ನಿಮ್ಮ ಅಭಿಮಾನಿಗಳು ಎಲ್ಲ, ಈಗ ತುಂಬಾ ವೇಷಧಾರಿಗಳೇ ನಿಮ್ಮ ಅಭಿಮಾನಿಗಳಿದ್ದಾರೆ. ಉದಾಹರಣೆಗೆ ನಾನು, ಹ. ನಿಮಗಿಂತ ಜೂನಿಯರ್ ಎಲ್ಲ, ಹ. ಅಂತಹ ಕಲಾವಿದರಿಗೆ ಏನು ಹೇಳ್ತೀರಿ? ಅವರಿಗೆ ಅಂತ ಹೇಳುದು, ಅಭಿಮಾನಿಗಳು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಅಂದ್ರೆ ನನ್ನ ಅಭಿಮಾನಿ ಯಾರು, ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಂತ ಅವರಲ್ಲಿ ಸಿಕ್ಕಿದ್ರೆ ಚಂದ ಮಾತಾಡ್ತೇನೆ. ನನ್ನನ್ನು ನೋಡುವಾಗ ನಾನು ಮಾತಾಡುವಾಗ ಇರುವುದಿಲ್ಲ ಕೆಲವು ಕಡೆ. ಹೌದು, ಸ್ವಲ್ಪ ಐದೇನು ಮಲ್ಲ ಮುಸುಂಟು ಲೆಕ್ಕ ಮಾಡ್ಕೊಂಡು ನನ್ನ ಮುಖವೇ ಹಾಗೆ ಅಂತ ಹೌದು, ಹೌದು. ಮಾತಾಡಿದ್ರೆ ಚಂದ ಮಾತಾಡ್ತೇನೆ. ಮಾತಾಡ್ತೇನೆ. ನಿನ್ನೆ ಒಂದು ಮಂಗಳೂರಲ್ಲಿ ಹಾಗೆ ಆಯ್ತು, ನನ್ನ ಪರಿಚಯ ಉಂಟು ಅವರಲ್ಲಿ. ಹ, ನಾನು ಅವರನ್ನು ನೋಡುವುದಿಲ್ಲ, ಅವರಲ್ಲಿ ನನಗೆ ಮಾತಾಡ್ಬೇಕು, ಅವರಿಗೆ ನನ್ನಲ್ಲಿ ಮಾತಾಡ್ಬೇಕು ಅಂತ ಆಸೆ ಉಂಟು. ಹ, ಹ. ಬಸ್ಸಿಗೆ ನಿಂತಿದ್ದಾರೆ ಇಬ್ರು, ನಾನು ಯಾರು ಅಂತ ಗೊತ್ತಾಗಿದೆ. ನಾನು ಫೋನಲ್ಲಿ ಮಾತಾಡುವಾಗ ನಾನು ಎಲ್ಲಿಗೆ ಹೋದ್ರು ಕೂಡ ನನ್ನನ್ನು ಸುಂದರ ಬಂಗಾರ ಅಂತ ಹಿಡಿಯುವುದು ಹೇಗೆ ಅಂತ ಹೇಳಿದ್ರೆ ನಾನು ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಗೊತ್ತಾಗುದಿಲ್ಲ. ಹೌದು. ಅವ್ರು ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವರ ಆರತ್ತೆಯ ಹ್ಮ್. ಬಂಗಾರತೆಯ ಹ್ಮ್. ದೈಜುವಲ್ಲಿ ಬತ್ತಿರ್ತೀರಿ ಹ, ಹ. ಆರತ್ತೆ ಅಂತ ಮಾತಾಡೋ ಅಷ್ಟೊತ್ತಿಗೆ ಬಸ್ ಬಂತು, ನಾನು ಬಂದಿದ್ದೀರಿ. ಹಾಗೆ ಹ. ಮಾತಾಡ್ಬೇಕು ಅಂತ ನನಗೂ ಮನಸ್ಸುಂಟು. ಅವರು ನನ್ನ ಮುಖವನ್ನು ನೋಡಿ ಅವ್ರು ಮಾತಾಡುವುದಿಲ್ವೇನೋ ಹಾಗೆ ಅಂದು ಎಲ್ಲರಿಗೂ ಅಂತದ್ದೇನಿಲ್ಲ, ಯಾರು ಬಂದ್ರು ಮಾತಾಡ್ಬೋದು, ಮಾತಾಡ್ಬೋದು. ರೀತಿಯಿಂದ ಮಾತಾಡಿಸ್ತೇನೆ. ಎಸ್. ಸುಂದರಣ್ಣ, ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಸೇವೆ ಮಾಡಿದಂತಹ ಸುಂದರ ಬಂಗಾಡಿ ಅವರಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಆದಂತಹ ದೊಡ್ಡ ನೋವು ಯಾವುದು? ಯಕ್ಷಗಾನ ಕ್ಷೇತ್ರವೇ ಅಂತ ಹೇಳಿಕ್ಕೆ ಆಗುದಿಲ್ಲ, ಈ ಒಂದು ವಿಚಾರ ನನಗೆ ತುಂಬಾ ನೋವು ತಂದಿದೆ ಅಂತ ಹೇಳುದಿದ್ರೆ ಯಾವ್ದು ಹೇಳ್ತೀರಿ? ಇಲ್ಲ, ಅಂತ ನೋವು ಬರ್ಲಿಲ್ಲ ನನಗೆ, ಬರುವುದು ಬೇಡ. ಹಾಗಲ್ಲ, ನನಗೆ ಇದೊಂದು ವಿಚಾರ ಬಹಳ ನೋವಾಗಿದೆ. ಯಕ್ಷಗಾನದಿಂದ ಆದ್ರೂ ಆಗಬಹುದು. ನಾನು ಇದೊಂದು ವಿಚಾರ ನನಗೆ ತುಂಬಾ ನೋವಾಗಿ ಪರಿಣಮಿಸಿದೆ ಅಂತ ಹೇಳಿ ನಾನಂದ್ರೆ ಎಲ್ಲರಲ್ಲಿ ಕೇಳ್ತೇನೆ ಸಂದರ್ಶನದಲ್ಲಿ, ಅವರು ಹೇಳಿಕೊಳ್ತಾರೆ. ಅಂದ್ರೆ ನನಗೆ ಕಲಾವಿದರಿಂದ ಏನು ಅಷ್ಟು ನೋವಾಗ್ಲಿಲ್ಲ ನನಗೆ. ಎಲ್ಲಿ ಕೂಡ ಸ್ವಲ್ಪ ಯಕ್ಷಗಾನದಲ್ಲಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಬ್ಯುಸಿ ಇರ್ತದಲ್ಲ ಒಂದು, ಮತ್ತೊಂದು ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ತದೆ, ಅಲ್ಲಿ ಇದು ನಾನು ಹೋಗದೆ ಅಲ್ಲಿ ಜನರು ಕೇಳುದಿಲ್ಲ. ಈ ಮನೆಯಲ್ಲಿ ನಾನು ನಿಲ್ಲೇಬೇಕು, ಮನೆಯಲ್ಲಿ ಇರಬೇಕು. ಆ ಸಂದರ್ಭದಲ್ಲಿ ಬೇಸರ ಆಗ್ತದೆ. ಎಂತ ಬೇಸರ, ಯಾಕೆ ಯಕ್ಷಗಾನಕ್ಕೆ ಸೇರಿದೆ, ಯಾವುದಕ್ಕೂ ಯಾವ ಉದ್ಯೋಗ ಆದ್ರೂ ಆಗ್ಬಹುದು, ಅಲ್ಲಿ ರಜೆ ಕೇಳಿದ್ರೆ ಕೊಡ್ತಾರೆ, ಮೇಳದಲ್ಲಿ ರಜೆ ಕೊಡುವುದಿಲ್ಲಲ್ಲ. ವರ್ಷದಲ್ಲಿ ಒಂದೇ ದಿವಸ ನನಗೆ ಅಂತ ಇಲ್ಲಿ ಒಂದು ದೈವದ್ದು ಹಾಗೆಲ್ಲ ಆಗ್ತದೆ. ಅದಕ್ಕೆ ನಾನೇ ಮಾಡಿಸುದು, ನಾನೇ ಇಲ್ಲ ಅಂತ ಹೇಳಿದ್ರೆ ಆಗ್ತದ? ಆಗ ಅವರು ಬರ್ಲೇಬೇಕು ಅಂತ ಹೇಳಿದ್ರೆ ಒಂದ್ಸಲ ಸಿಟ್ಟು ಬರ್ತದೆ. 10 ಜಿಂಡ ದಾದಾ ಅಲ್ಪವರ್ ಅಂತ ಬರುದಿಲ್ಲ, ಹಾಗೆ ಸಿಟ್ಟು ಬರ್ತದೆ, ಬೇಸರ ಆಗ್ತದೆ. ಅವರಾದ್ರೂ ಮಾಡುವುದೇನು, ಇದು ಅವರಿಗೆ ಒತ್ತಡ ಉಂಟಲ್ಲ ಪಾರ್ಟಿಯವರದ್ದು. ನೀವು ಸುಂದರ ಬಂಗಡಿಯವರು ಬೇಕು ನಮಗೆ ಅಂತ ಎಂಕ್ಲೆಗೂ ಆರ್ಬೋದು ಗಿನ್ನ ಎಂಕ್ಲು ವೀಳ್ಯ ಪೂಜೆ ಅಂತ ಹೇಳಿದ್ರೆ ವ್ಯವಸ್ಥಾಪಕರಾದ್ರು ಏನ್ ಮಾಡ್ಬೇಕು, ಏನ್ ಮಾಡ್ಲಿಕ್ಕೆ ಇಲ್ಲಿ ಮನೆಯವರು ನಿಕ್ಕೊಂಜಿ ಆಟನೇ ಮಾರ ಇಲ್ಲದ ಕಾರ್ಯಕ್ರಮ ಅಂದಿಜ್ಜಿ, ಮದ್ಮೆ ಅಂದಿಜ್ಜಿ, ಮದುವೆಂಗಿದ್ದಿಜ್ಜಿ, ಒಂಜಿ ದಿನ ನಿಕ್ ರಜೆ ಇಪ್ಪು ಅಂದಿಜ್ಜಿ ಅಂತ ಹೇಳುವಾಗ ನನಗೆ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ಲಿಕ್ಕೆ, ಯಾಕೆ ಬಂದೆ ಯಕ್ಷಗಾನಕ್ಕೆ? ಅದು ಊಟ ಕೊಟ್ಟಿದೆ ಹೌದು, ಅಭಿಮಾನಿಗಳಿಗೆ ನೀವು ಬೇಕು, ಸಂದರ್ಭ ಹಾಗೆ ಮಾಡ್ತದೆ, ಮನೆಗೆ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಇನ್ನು
ಸುಂದರ ಬಂಗಡಿಯವರಿಗೆ ಬಹಳ ಖುಷಿ, ನನಗೆ ಇದೊಂದು ವಿಚಾರ ಬಹಳ ಖುಷಿಯಾಗಿದೆ ಅಂತ ಹೇಳಿದ್ರೆ ಯಾವುದು ಖುಷಿಯಾಗಿದೆ ಅಂತ ಹೇಳ್ತೀರಿ? ಖುಷಿ ನನಗೆ ಖುಷಿಯಾಗಿ ಮೇಳ ಮೇಳದಂದ್ರೆ ತುಂಬಾ ಖುಷಿ ಅಂತ ಹೇಳಿದ್ರೆ ಸಸಿ ಇತ್ತು ಮೇಳದಲ್ಲಿ ನನಗೆ ತುಂಬಾ ಖುಷಿಯಾಗುತ್ತೆ. ಹೇಗೆ ಅಲ್ಲಿ ವ್ಯವಸ್ಥೆ ಎಲ್ಲ ಒಂದು ವ್ಯವಸ್ಥೆ, ಮತ್ತೆ ನನ್ಗೆ ಯಾವ ಇಷ್ಟರವರೆಗೆ ಬೇಸರ ಆಗುವ ಹಾಗೆ ಅವ್ರು ಮಾಡ್ಲಿಲ್ಲ. ಅದೇ ಖುಷಿ. ಈಗ ತಲೆ ಬಿಸಿ ಎಲ್ಲರಲ್ಲಿ ಉಂಟು, ನಗಡಿಸುವವರು ಯಾರಿದ್ದಾರೆ ಅಂತ ಬೇಕು. ಹೌದೌದು. ಹೇಗೆ ಇದು ಮೇಳದ ಖುಷಿ ಆಯ್ತು, ನಿಮ್ಮ ಅಭಿಮಾನಿಗಳಿಗೂ ಬಹಳ ಖುಷಿಯಾಗಿದೆ ಸುಂದರಣ್ಣನವರ ಮಾತಾಡಿದ್ದಾರೆ ಅಂತ ಹೇಳಿ. ಕಡೆಯದಾಗಿ ಧನ್ಯವಾದವನ್ನ ಹೇಳುವಂತಹ ಒಂದು ಟೈಮ್ ಇದು. ನಿಮ್ಮ ಅಭಿಮಾನಿಗಳಿಗೆ, ಯಜಮಾನರಿಗೆ, ನಿಮಗೆ ಯಾರಿಗೆಲ್ಲ ಧನ್ಯವಾದ ಹೇಳಲಿಕ್ಕುಂಟು, ಒಂದೇ ಮಾತಿನಲ್ಲಿ ನೀವು ಧನ್ಯವಾದವನ್ನ ಹೇಳಬಹುದು. ಈ ಟೈಮ್ ನಿಮಗಾಗಿ. ನೋಡುತ್ತಿರುವಂತ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಎಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನನಗೆ ಬೇಕು. ಹತ್ತಿರದಲ್ಲಿ ಎಲ್ಲಿ ಆಟ ಆದರೂ ಆಟಕ್ಕೆ ಬನ್ನಿ, ಸ್ವಲ್ಪ ಆಶೀರ್ವಾದ ಮಾಡಿ. ಹಾಗೆಯೇ ನೀವು ಕೂಡ ಒಂದೊಂದು ಆಟ ಆಡಿಸಿ, ಕಲಾವಿದರನ್ನು ಸ್ವಲ್ಪ ಉಳಿಸಿ. ವ್ಯತ್ಯಾಸ ಆಗ್ಬಹುದು, ಎಂತ ಇದು ಆಟ ಆಡಿಸುವ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು, ಅದೆಲ್ಲ ಒಂದೊಂದು ಆಟ ಆದ್ರೂ ಮಾಡಿಸಿ, ನಮ್ಮನ್ನು ಕಲಾವಿದರನ್ನು ಉಳಿಸಿ. ಇಷ್ಟೇ, ಎಲ್ಲರಿಗೂ ಧನ್ಯವಾದಗಳು. ಎಸ್ ಸುಂದರಣ್ಣ, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನನಗೆ ನೀಡಿದ್ದೀರಿ. ನಾನು ನಿಮ್ಮ ಅಭಿಮಾನಿಯಾಗಿ, ನಿಮ್ಮ ವೇಷದ ಬಹಳಷ್ಟು ದೊಡ್ಡ ಅಭಿಮಾನಿ, ಹೆಚ್ಚಿನವರಿಗೆ ಅದು ಗೊತ್ತಿದೆ. ನಾನು ಅನೇಕ ಯಕ್ಷಗಾನ ಕಲಾವಿದರ ಸಂದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ, ಯಕ್ಷಗಾನ ಅಂತ ಎಲ್ಲ ಬೇರೆ ಬೇರೆ ಕ್ಷೇತ್ರದವರದ್ದು ಕೂಡ. ಹಾಗಾಗಿ ನಿಮ್ಮನ್ನ ಕೇಳಿಕೊಂಡಾಗ ಪ್ರೀತಿಯಿಂದಲೇ ಒಪ್ಪಿ ನಮ್ಮ ಸಂದರ್ಶನಕ್ಕೆ ಒಪ್ಪಿಕೊಂಡಿದ್ದೀರಿ. ಅದಕ್ಕೆ ನಿಮಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತೇನೆ. ಇದರ ನಡುವೆ ಇನ್ನಷ್ಟು ವರ್ಷಗಳ ಕಾಲ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು. ನಿಮ್ಮ ನಗುವನ್ನು, ನಾನೊಂದು ಮಾತನ್ನ ಚಲನಚಿತ್ರಕ್ಕೆ ಸಾಧು ಕೋಕಿಲ ಅವರು ಒಂದು ಪ್ರಧಾನ ಆದ್ರೆ, ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಸಾಧು ಕೋಕಿಲ ಯಾರಿಗೆ ಹೇಳಿದ್ರೆ ಅದು ಸುಂದರ ಬಂಗಾಡಿ ಅಂತ ಹೇಳಿ. ಚಲನಚಿತ್ರದಲ್ಲಿ ಸಾಧು ಕೋಕಿಲ ಇದ್ದಾರೆ ಗೊತ್ತಿದೆ, ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಸಾಧು ಕೋಕಿಲ ಅದು ನಮ್ಮ ಸುಂದರ ಬಂಗಾಡಿ ಅನ್ನುವಂಥದ್ದು. ಕಮೆಂಟ್ ಮುಖಾಂತರ ತಿಳಿಸಿ ಹೌದು ಅಲ್ವಾ ಅಂತ ಹೇಳಿ. ನನ್ನ ದೃಷ್ಟಿಯಿಂದ ಅದು ಹೌದು. ಹಾಗಾಗಿ ಅಷ್ಟು ದೊಡ್ಡ ಜಾಗ ಬೇಡ ನನಗೆ. ಹಾಗಾಗಿ ಸುಂದರ ಬಂಗಾಡಿ ಅವರನ್ನು ನೀವು ನಿಮ್ಮ ಈ ಕೊಟ್ಟಂತಹ ಈ ಅಮೂಲ್ಯವಾದಂತಹ ಸಮಯಕ್ಕೆ ನಿಮಗೆ ಧನ್ಯವಾದಗಳ ಜೊತೆಗೆ ಮತ್ತಷ್ಟು ಸಮಯ ಯಕ್ಷಗಾನ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಇನ್ನೂ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುವ ಹಾಗಾಗಲಿ ಆ ದೇವರು ನಿಮಗೆ ಒಳ್ಳೆಯ ಸೌಭಾಗ್ಯವನ್ನ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವುದರ ಜೊತೆಗೆ ಕಾರ್ಯಕ್ರಮವನ್ನ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದ. ಮಾತಾಡಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಯಕ್ಷ ಪಯಣದ ಕತೆ ಹಾಸ್ಯ. ಯಾರು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಸಾಧು ಕೋಕಿಲ ಅಂತ ಹೇಳಿ ನಾನು ಕೊಟ್ಟಿರುವಂತಹ ಒಂದವರಿಗೆ ಹೆಸರು ಸುಂದರ ಬಂಗಾಡಿಯವರು. ಇವರೊಂದಿಗಿನ ಈ ಸಂಚಿಕೆ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಕಾಣುವಂತಹ ಹೈಪ್ ಮಾಡಿ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಆ ವಿಡಿಯೋವನ್ನ ಅದರ ಜೊತೆಗೆ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾದಂತಹ ಕಲಾವಿದರೊಂದಿಗೆ ಅವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿರುವವನಿದ್ದೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ. ನಮ್ಮ ನಮ್ಮಿನ ದೈವತ ಮಗ ದುಮುಪಿರ ಪೋನಗ ಆಯಲೆ ಲಕ್ಷಣ ಪುನ್ನಂಕ ಒಂಜಿ ರಟ್ಟು ಪಾದನಿಕ್ಕೆ ಸೇರಿಲೆಗ ಬಂದ್ರು ಅಪ್ಪನೆ ಈಯೆ ಬನ್ನ ಮಗ ಈಯೆ ಬನ ಅಪ್ಪ ಯಾನ ಈಯೆ ಬನ ಏನಿಚಿನ ಜನ ಸಿಗತ ಬನೆ ನಮ್ಮ ನಮ್ಮಿನ ದೈವ ಈ ದಾದ ಬರ್ಪುನು ದೈವ ಗೊತ್ತಾಮುನು ರಟ್ಟೆ ಮಾತ್ರ ಪಾನ ತೆರಿಲೆಕ ದೈವ ಗೊತ್ತಾಮುಂಡ ಬಂದು ಅಂತ್ಯಕ್ಕುಂಬೆ ನಮ್ಮ ಹಿರಿಯರೇ ಮಂದಿರ ಕಟ್ಟಗಟ್ಲೆ ಐನಮ್ಮ ಮೀರಿಯರ ಬಲ್ಲಿ ರಟ್ಟೆ ಮಾತ್ರ ಬಂದು ಸ್ವಾಮಿ ಅಪ್ಪೆಜು ಮಾತಿ 10 ಪೆಜೋಕುಲು 1 ಪೆಜೋಕುಲು ಲೆಕ್ಕ ಈ ಕೊರಿಯಾಡಿಟ್ಟು ಮಾತೆಲ್ಲ ಒಟ್ಟಿಗೆ ಸೇರಿದೇರು ಬಾಣದ ಬೊಲ್ಲಿನಲ್ಲ ಲೆಕ್ಕ ಮಲ್ಪೊಲಿ ಕಡದ ಬೊಯ್ಯನಲ್ಲ ಗೆನ್ಪೊಲಿ ನಿನ್ನ ಕಾರ್ಮಿಕ ಮಹಿಮೆಯನ್ನು ತೆರೆಯರ ಎಂಕ್ಲಾಗಿ ಸಾಧ್ಯತಿ ಬಡಪತ್ತದ ಬಡ ಕುಟುಂಬ ಎಂಕ್ಲ ಅಂಡಲ ಎನ್ನ ಅಪ್ಪನ ಕನ್ನಟ್ಟು ಬೈದರಿಗೆ ಬತ್ತಿನಾರು ಏರು ಎಂಕ್ಲಿದ್ದ ದಾದವರು ಬಂದು ಸನ್ನಿಧಾನದ ಪ್ರಾರ್ಥನೆ. Amor,
ಒಂಜಿ ಮಾದಿ ದೈವ ಇಂಥದ್ದು ಊರ್ದ ಪಟ್ಲೇರಂತೆ ಕುಕ್ಕಲ್ ಒಂಜಿ ಮತ್ತೊಂದು ಮೂಜಿ ಬುಕ್ಕಾವಿಯಲ್ಲಿ ಉಂಡು ಮಂತ್ರ ಹೊತ್ತು ಪರಕೆ ರಕ್ತ ಕಾಲಾವಧಿ ನಂದಕ್ಕೆ ಏನ್ ಬೇನ ಅಲ್ಲದಿದ್ದಕ್ಕೆ ಸಮಯ ಉಂಟು ಒಂದು ಪರಕ್ಕೆ ತಪ್ಪೆ ಕಾರಣದ ಊರ್ದೊಳಗೆ ಒಂದು ಇತ್ತೆ ಸನ್ಮಾನ ಪಡೆಯನ್ನ ಈಯತ್ತ ಈ ಸಭೆ ಉದ್ದೇಶ ಮಂತದ್ದು ಇದು ದೊಡ್ಡ ಪಾತ್ರ ರೆಡ್ಡಿ ಕಟ್ಟವನ್ ಕಟ್ಟುಂಡ ವಸಂತ ಸರಿ ಪೂಜೆ ಕಟ್ಟವನ್ ಪೈ ಹೆಚ್ಚ ಬಂದ್ರ ರೆಡ್ ಒಳ್ಳೆ ಸಮಾಜ ಮೂಜಿ ನಾಲ ಐದು ಮಗನಿಗೆ ಮಾರಾಯ ಒಂಜಿ ರಡ್ಡು ಪಾತ್ರ ಪಾತೆ ಅಲ್ಲ ಅದನ್ನ ಜನಕ್ಕಲೇ ಕೂಡ ಪಂಡು ಜರ್ನಿಗೆ ಮತ ಊರ್ದ ಜನಕುಡ ಚಿಂಗ್ರಿಸ್ ಕುಮಾರ್ನ ಸಲ್ಮೇಲು ಇನ್ನೇನು ನಮ್ಮ ಊರು ಇನ್ನಿಡಿದ ಬಳಿಕ ಅಭಿವೃದ್ಧಿ ಆಪ್ನ ಲಕ್ಷಣಗಳು ಈಗ ಕಾರಣ ಮುಲ್ಪದ ಮಹಾರಾಜ ಚಿಂಗ್ರಿಸ್ ಕುಮಾರ್ ಇನ್ನೇನು ರಾಜಕೀಯ ಆಗ್ಲ ವಿಷಯ ಆಗ್ತಾವ ಇನ್ನೇ ಯಾವಾಗ ತಾನೇ ಆಗ್ತದೆ ಇನ್ನೇ ಕೆಲವು ಇಲ್ಲ ಮತ ಐನ ಎದುರುಬೋದು ಪಾತ್ರ ಐನ ಪಿರವಂತದ ಪಾತ್ರ ನೆತ್ತ ಫಿರಾವಡು ಐತೆ ಎದುರು ಪಾತ್ರ ಅವ್ ಕೇಳು ಜೀರಳ ನಿಕ್ಕ ಮಾತ್ರಕ್ಕೆ ಅಲ್ಲ ಹಾಗೆ ಆರೊಟ್ಟಿಗೆ ಇಟ್ಟು ಅಭ್ಯಾಸ ಆಗ್ತದೆ ಯಾನು ದಾದ ಬನ್ಪುನಿ ಮಗ ಊರು ಪೋ ಬನ್ಪುನು ಕಾಡು ಬಲ ಬನ್ಪುಂಡು ನನ್ನ ಏ ಪಲ್ಲೆಪ್ಪೆಂದು ಕಾದು ಕುಲಂದಿನಮ್ಮ ನಾನು ರಜೆ ಎತ್ತಿನ ಸೋಮವಾರ ಓಡಿ ನಂಗೆ ಸೈಪುನ ಸುದ್ದಿ ಬರ್ತಿ ಪ್ರಾಯ ಎಂದ ಸೈಯುಡುಂಡ ಮತ್ತೆ ಎಂಚು ಎನ್ನ ತೊಂದ್ರೆ ಧ್ಯಾನ ಅವಳು ಮಿತ್ತೆ ಮೂರು ಅಂದುಲ್ಲ ಮಿತ್ತು ಮೂರಬೇಕು ಮುದೇನೆ ಮೂರ್ರೆ ಅಪ್ಪನ ಮುದೇನೆ ತೆಂಗಿನಗೆ ಮಗ ನಿಂಗುನು ಮುದೇಲ್ದೇನು ಅದ ತನಿಕುಳ್ಳ ಕೊರ್ಮಕ ತನಿಕುಳ್ಳ ಕೊರು ಚೆಕ್ಕಿನ ಬಕ್ಕ ಹೇಗೆ ಮಾಡ್ರಿ ಬಾಟ್ ಈ ಬಾಟ್ ಎಲ್ಲಿ ನಗಡೆ ಬಾರಿ ಇಷ್ಟ ಆಯ್ತು ಕೊರು ಆಯ್ತು ಅವಡೆ ಎತ್ತರು ಬಂದ್ರೆ ಕಲಿಯೋತ್ಸವದ ಶಬ್ದ ಉಂಟು ಶಬ್ದ ಸರಿ ಕೊರು ಇಲ್ಲ ಜೋಕ್ಲಾಟಿಗೆ ನನ್ನ ಬಿಡ್ತಿದ್ದೀನಿ ನಿಕ್ಲೆ ದರಿಕೆ ಪೂರಿ ಕೊರು ಬೇಗ ಕೊರಿಯನ ಮಗ ಕೊರಂತುಳ್ಳೆ ಬೇಗ ಕೊರು ಬಾ ಅವಲ್ಲ ನಿಂಜೊಳ್ಳೆ ಬೇಗ ಕೊರು ಏನು ಪಂಚಾಯತ್ ಅಂತ ಕುಯ್ಯಾನ್ ಹಿರೇಕೋಜೆ ಬಲೆ രണ്ട് പാതിര തനിക്കുള്ള പദമക ആരെ മനാട് ക്രിയാർ ആരെ മനാട് ನಾನು ಉವೇ ಒಂದು ಎಟ್ಟ ಬೇಲೆಗೆ ಹೋಗ್ಕೊಂಡು ಇರುವ ಕಾರ್ ಬರ್ತದ ಆಶೀರ್ವಾದ ಎತ್ತೊಂದು ಹೋಗ್ನೆ ಎಂಟನ ಕುಟುಂಬದ ದೈವ ನನ್ನ ಎರಡು ಪಾತ್ರ ಹೀರೆ ಕಾಲ